ಓಕೆ, ಈ ಡ್ರಾಯಿಂಗ್ ನೋಡಿ, ಇದು ನಮ್ಮ ಸನ್ನು ಮತ್ತೆ ಇದು ನಮ್ಮ ಅರ್ತ್. ಓಕೆ, ಅರ್ತ್ ನೋಡ್ಬೋದು, ಇದು ನಮ್ದು ಆಕ್ಸಿಸ್. ಓಕೆ, ಆಕ್ಸಿಸ್ ಆಫ್ ದಿ ಅರ್ತ್. ಇವಾಗ ನೀಟಾಗಿ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಿ ಈ ಸನ್ ರೇಸ್ ಹೇಗೆ ಬೀಳ್ತಾ ಇದೆ ಅರ್ತ್ ಮೇಲೆ ಅಂತ. ಓಕೆ, ಇಲ್ಲಿ ತನಕ ನಮ್ಮ ಸನ್ ರೇಸು ನೀಟಾಗಿ ಬೀಳ್ತಾ ಇದೆ ನೋಡಿ. ಈಗ ನಾರ್ತ್ ಪೋಲ್ ಕವರ್ ಆಗಿದೆ, ಬಟ್ ಸೌತ್ ಪೋಲ್ ಕವರ್ ಆಗಿಲ್ಲ. ಓಕೆ, ಈ ಸರ್ಕಲ್ ಏನಿದೆ, ಈ ತರ ಸನ್ ರೇಸು ಬೀಳುವಾಗ ಸರ್ಕಲ್ ಆಫ್ ಇಲ್ಯುಮಿನೇಷನ್ ಅಂತ ಒಂದು ಫಾರ್ಮ್ ಆಗತ್ತೆ. ಸೊ ಈ ಪಾರ್ಟ್ ಆಫ್ ದಿ ಅರ್ತ್ ಏನಿದೆ ಅಲ್ವಾ, ಈ ಪಾರ್ಟ್ ಆಫ್ ದಿ ಅರ್ತ್ ಸನ್ಗೆ ನೀಟಾಗೆ ವಿಸಿಬಲ್ ಇದೆ. ಸೊ ಅದು ಡೇ ಆಗತ್ತೆ. ಅದ್ರ ಎಕ್ಸಾಕ್ಟ್ ಆಪೋಸಿಟ್ ಏನಿರುತ್ತೆ ಅದು ನೈಟ್ ಆಗುತ್ತೆ. ಸೊ ರೊಟೇಷನ್ ಆಗ್ತಾ ಆಗ್ತಾ ಇದು ಈ ಕಡೆ ಬರುತ್ತೆ ಮತ್ತೆ ಇದು ಈ ಕಡೆ ಬರುತ್ತೆ. ಬಟ್ ಈ ಡಿಫ್ರೆನ್ಸಿಯೇಷನ್ ಯಾವ್ದು ನಮ್ಗೆ ಕೊಡ್ತಾ ಇರೋದು, ಡೇ ಮತ್ತೆ ಸನ್ ನೈಟ್ ನ, ಇದು ಸರ್ಕಲ್ ಆಫ್ ಇಲ್ಯುಮಿನೇಷನ್. ಈ ಸರ್ಕಲ್ ಆಫ್ ಇಲ್ಯುಮಿನೇಷನ್ ಅಲ್ವಾ, ಆಸ್ ಎಫ್ ಅರ್ತ್ ನ ಒಂದು ನೀಟಾಗಿ ಡಿವೈಡ್ ಮಾಡೋ ತರ ಅನಿಸ್ತಾ ಇದೆ ನಿಮ್ಗೆ ಸನ್ ರೇಸ್ ನ ನೋಡಿ. ಬಟ್ ಯು ಶುಡ್ ರಿಮೆಂಬರ್ ದಟ್ ಆಕ್ಸಿಸ್ ಮತ್ತೆ ಸರ್ಕಲ್ ಆಫ್ ಇಲ್ಯುಮಿನೇಷನ್ ಒಂದೇ ಅಲ್ಲ, ದೇ ಆರ್ ಡಿಫ್ರೆಂಟ್. ಅದು ಕೋಇನ್ಸೈಡ್ ಕೂಡ ಆಗಲ್ಲ, ಒಂದ್ರ ಮೇಲೆ ಒಂದು ಈ ತರ ಬೀಳ್ತಾ ಇಲ್ಲ. ಬಿಕಾಸ್ ನಮ್ದು ಅರ್ತ್ ಟಿಲ್ಟೆಡ್ ಇರೋದ್ರಿಂದ ಈ ತರ ನಮ್ದು ಸ್ವಲ್ಪ ಟಿಲ್ಟೆಡ್ ಇದೆ ಅರ್ತ್. ಬಟ್ ಆಕ್ಸಿಸ್ ಆಫ್ ಸರ್ಕಲ್ ಆಫ್ ಇಲ್ಯುಮಿನೇಷನ್ ಹೆಂಗೆ ಈ ತರ ಸ್ಟ್ರೇಟ್ ಆಗಿ ಬೀಳ್ತಾ ಇದೆ. ಸೊ ದೇ ಆರ್ ನಾಟ್ ಕೋಇನ್ಸೈಡಿಂಗ್ ವಿತ್ ಈಚ್ ಅದರ್, ದೇ ಆರ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಕನ್ಫ್ಯೂಸ್ ಆಗಬಾರ್ದು, ಸರ್ಕಲ್ ಆಫ್ ಇಲ್ಯುಮಿನೇಷನ್ ಮತ್ತೆ ಆಕ್ಸಿಸ್ಗೆ ದೇ ಆರ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಸರ್ಕಲ್ ಆಫ್ ಇಲ್ಯುಮಿನೇಷನ್ ಏನ್ ಮಾಡ್ತಾ ಇದೆ, ಇಟ್ ಇಸ್ ಡಿವೈಡಿಂಗ್ ದಿ ಅರ್ತ್. ಫಾರ್ ಎಕ್ಸಾಂಪಲ್ ಈ ಗ್ಲೋಬ್ ನೋಡಿ, ಇದು ಆಕ್ಸಿಸ್. ಬಟ್ ಸರ್ಕಲ್ ಆಫ್ ಇಲ್ಯುಮಿನೇಷನ್ ಹೇಗಾಗುತ್ತೆ, ನೀವು ನೋಡಿ ಈ ತರ ಇಟ್ಕೊಂಡ್ರೆ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಸೊ ದಿಸ್ ಇಸ್ ದಿ ಆಕ್ಸಿಸ್, ನಮ್ದು ಅರ್ತ್ ನೋಡಿ ಈ ತರ. ಈಗ ನೋಡ್ಬೋದು ದಿ ಅರ್ತ್ ಇಸ್ ಟಿಲ್ಟೆಡ್ ಅಲ್ವಾ, ನೋಡಿ ಆಕ್ಸಿಸ್ ಹೆಂಗೆ ಟಿಲ್ಟ್ ಆಗಿದೆ, ಹಿಂಗೆ ಹಿಂಗೆ ಟಿಲ್ಟ್ ಆಗಿದೆ. ಬಟ್ ಸರ್ಕಲ್ ಆಫ್ ಇಲ್ಯುಮಿನೇಷನ್ ಹೇಗೆ ಬೀಳ್ತಾ ಇದೆ, ಹಿಂಗೆ ಈ ಪಾರ್ಟ್ ಕವರ್ ಆಗ್ತಾ ಇದೆ. ಸೊ ದೇ ಆರ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಸರ್ಕಲ್ ಆಫ್ ಇಲ್ಯುಮಿನೇಷನ್ ಮತ್ತೆ ಆಕ್ಸಿಸ್ ಆರ್ ಡಿಫ್ರೆಂಟ್. ಓಕೆ, ಸೊ ದಿಸ್ ಇಸ್ 12 hours ಆಫ್ ಡೇ ಅಂಡ್ 12 hours ಆಫ್ ನೈಟ್. ಸೊ 24 hours ಅಲ್ವಾ. ಇದನ್ನ ಒನ್ ರೊಟೇಷನ್ ಅಲ್ವಾ, ಒನ್ ರೊಟೇಷನ್ ಅಂತ ಕರಿತೀವಿ. ಅಂಡ್ ಇಟ್ ಅಥವಾ ಇದನ್ನ ಇನ್ನೊಂದು ಹೆಸರು ಕರಿತೀವಿ ಅರ್ತ್ ಡೇ. ಒನ್ ಅರ್ತ್ ಡೇ ಅಂತ ಕರಿತೀವಿ. ದಟ್ ಇಸ್ 24 hours. 12 hours ಆಫ್ ಡೇ, 12 hours ಆಫ್ ನೈಟ್ ನ ಒನ್ ಅರ್ತ್ ಡೇ ಅಂತ ಕರಿತೀವಿ. ಓಕೆ, ಸೊ ಅರ್ತ್ ಟೇಕ್ಸ್ 24 hours to complete one rotation. So this rotation gives day and night. ನೆಕ್ಸ್ಟ್ ನಾವು ರೆವಲ್ಯೂಷನ್ಗೆ ಹೋಗೋಣ. ಓಕೆ, ರೆವಲ್ಯೂಷನ್ಗೆ ಹೋಗೋಕ್ಕಿಂತ ಮುಂಚೆ ನಿಮ್ಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಹೇಳಬೇಕು. ಓಕೆ, ಈಗ ನಮ್ಮ ಅರ್ತ್ ರೊಟೇಟ್ ಮಾಡಿರ್ಲಿಲ್ಲ ಅಂದಿದ್ರೆ, ಈ ತರ ರೊಟೇಷನ್ ಮಾಡಿರ್ಲಿಲ್ಲ ಅಂದ್ರೆ ಏನಾಗಿರ್ತಿತ್ತು, ಇಮ್ಯಾಜಿನ್ ಮಾಡಿದೀರಾ ನೀವು ಯಾರಾದ್ರೂ? ಈ ತರ ಹಿಂಗೆ ಸ್ಟೇಬಲ್ ಆಗಿದ್ದಿದ್ರೆ ನಮ್ಮ ಅರ್ತ್ ಏನಾಗ್ತಾ ಇತ್ತು, ಈಗ ನೀವ್ ಸನ್ ಅನ್ಕೊಳ್ಳಿ ಮತ್ತೆ ಇದು ಅರ್ತ್. ಈ ತರ ಅರ್ತ್ ಹಿಂಗೆ ಸ್ಟೇಬಲ್ ಆಗಿ ಈ ತರ ರೊಟೇಟ್ ಮಾಡದೆ ಹಿಂಗೆ ಸ್ಟೇಬಲ್ ಆಗಿದ್ರೆ ಏನಾಗ್ತಿತ್ತು, ಬರೀ ಈ ಪಾರ್ಟ್ಗೆ ಮಾತ್ರ ಸನ್ಲೈಟ್ ಬೀಳ್ತಾ ಇತ್ತು. ಇದು ಫುಲ್ ಯಾವಾಗ್ಲೂ ಡಾರ್ಕ್ ಅಲ್ಲೇ ಇರ್ತಿತ್ತು. ಆಮೇಲೆ ಇದಕ್ಕೆ ವಾರ್ಮ್ ಟೆಂಪರೇಚರ್ಸ್, ಯಾವಾಗ್ಲೂ ಬಿಸಿಲು, ತುಂಬಾ ಬಿಸಿಲು ಬಿದ್ದು ಬಿದ್ದು ಏನಾಗ್ತಿತ್ತು, ನಾವೆಲ್ಲ ಏನಾಗ್ತಿದ್ವಿ, ಫುಲ್ ನಮ್ಮ ಸ್ಕಿನ್ ಎಲ್ಲ ಟ್ಯಾನ್ ಆಗ್ಬಿಟ್ಟು ಫುಲ್ಲು ಹಾಳಾಗ್ಬಿಡ್ತಿತ್ತು ನನ್ನ ಸ್ಕಿನ್ನು. ಮತ್ತೆ ತುಂಬಾ ಹೈ ಟೆಂಪರೇಚರ್ಸ್ ಇರ್ತಿತ್ತು, ಬಿಸಿಲಿಗೆ ತಡೆಯಕ್ಕಾಗದೆ ಜನ ಸತ್ತೋಗ್ತಿದ್ರು. ಅಂಡ್ ಈ ಸೈಡ್ ಏನಾಗ್ತಿತ್ತು, ಅದರದೇ ಆಪೋಸಿಟ್ ಕಂಡೀಷನ್ಸ್, ಫುಲ್ ಚಳಿ ಅಂದ್ರೆ ಚಳಿ, ಯಾವಾಗ್ಲೂ ಸ್ನೋಫಾಲ್, ಥಂಡಿ, ಆಮೇಲೆ ಫ್ರೀಸ್ ಆಗ್ಬಿಡ್ತಾ ಇದ್ರು ಜನಗಳೆಲ್ಲ. ಸೊ ಅದಕ್ಕೆ ಒನ್ ಇಂಪಾರ್ಟೆಂಟ್ ಥಿಂಗ್, ನಮ್ ರೊಟೇಷನ್ ಇರೋದ್ರಿಂದ ಏನಾಗ್ತದೆ, ಇಟ್ಸ್ ಮೇಂಟೈನಿಂಗ್ ಅ ಬ್ಯಾಲೆನ್ಸ್. ಅದಕ್ಕೆ ಹ್ಯೂಮನ್ ಎಕ್ಸಿಸ್ಟೆನ್ಸು ಈಸಿ ಆಗಿದೆ ಅಲ್ವಾ. ಬೆಳಗ್ಗೆಯಿಂದ ಬಿಸಿಲಲ್ಲಿ ಇರ್ತೀವಿ, ಆಮೇಲೆ ರಾತ್ರಿ ಥಂಡಿ ಬರುತ್ತೆ, ಚಳಿ ಆಗತ್ತೆ ಸ್ವಲ್ಪ, ಆಮೇಲೆ ನಮ್ ಟೆಂಪರೇಚರ್ಸ್ ಕೂಲ್ ಆಗತ್ತೆ ಬಿಸಿಲಿರೋದೆಲ್ಲ. ಈ ತರ ನಮ್ ಅರ್ತ್ ಎಷ್ಟು ನೀಟಾಗಿ ಅಂದ್ರೆ ನಮ್ ನೇಚರ್ ಎಷ್ಟು ಬ್ಯೂಟಿಫುಲ್ ಆಗಿ ಕ್ರಿಯೇಟ್ ಆಗಿದೆ ಅಲ್ವಾ.
ಸೊ ಡೇ ಅಂಡ್ ನೈಟ್ ಈಕ್ವಲ್ ಆಗಿ ಕೊಡ್ತಿರೋದ್ರಿಂದ ಹ್ಯೂಮನ್ ಎಕ್ಸಿಸ್ಟೆನ್ಸ್ ಪಾಸಿಬಲ್ ಆಗಿದೆ. ಇಲ್ಲಾಂದ್ರೆ ಯಾವಾಗ್ಲೂ ಬಿಸಿಲಲ್ಲೇ ಇದ್ರೆ ಏನಾಗುತ್ತೆ, ಸಮ್ಮರ್ ಅಲ್ಲಿ ನೀವು ನೋಡಿದಿರಲ್ಲ ಮಾರ್ನಿಂಗ್ ಟೈಮ್ಸ್ ಹೆಂಗಾಗುತ್ತೆ ಬಿಸಿಲಲ್ಲಿ ಇದ್ದು. ಸೊ ಅಡ್ವರ್ಸ್ ಕಂಡೀಷನ್ಸ್, ಅದು ಎಕ್ಸ್ಟ್ರೀಮ್ ಕಂಡೀಷನ್ಸ್ ಆಗ್ಬಿಡ್ತಾ ಇತ್ತು. ತುಂಬಾ ಯಾವಾಗ್ಲೂ ಬಿಸಿಲೇ ಯಾವಾಗ್ಲೂ ಬೆಳಕು ಹಂಗೆ ಇರ್ತಿತ್ತು. ಬಟ್ ಈ ಕಡೆ ಯಾವಾಗ್ಲೂ ಕತ್ಲೆ ಇರ್ತಿತ್ತು. ಸೊ ಈ ತರ ರೊಟೇಷನ್ ಆಗೋದ್ರಿಂದ ನಮ್ಗೆ ಈಕ್ವಲ್ ಆಗಿ ಬ್ಯಾಲೆನ್ಸ್ ಆಗ್ತಾ ಇದೆ. ಸೊ ವಿ ಹ್ಯಾವ್ ಡೇಸ್ ಅಂಡ್ ನೈಟ್. ಸೊ ಹಾಗೆ ಡೇ ಅಲ್ಲೆಲ್ಲ ವರ್ಕ್ ಮಾಡ್ಬೋದು, ನೈಟ್ ಟೈಮ್ಸ್ ಅಲ್ಲಿ ಮಲ್ಕೋಬಹುದು. ಓಕೆ, ಓಕೆ. ಈಗ ನಾವು ರೆವಲ್ಯೂಷನ್ ಆಫ್ ದಿ ಅರ್ತ್ ನೋಡೋಣ. ರೆವಲ್ಯೂಷನ್ ಆಫ್ ದಿ ಅರ್ತ್ ನ, ಓಕೆ, ಫಸ್ಟ್ ಈ ತರ ಇದು ಸನ್, ಮತ್ತೆ ಇದು ರೆವಲ್ಯೂಷನ್ ಆಫ್ ದಿ ಅರ್ತ್. ಓಕೆ, ಅರ್ತ್ ಇಸ್ ಪ್ಲೇಸ್ಡ್ ಅಟ್ ಡಿಫರೆಂಟ್ ಪೊಸಿಷನ್ ಇನ್ ದಿ ಇಯರ್. ಆಯ್ತಾ, ಚೇಂಜಿಂಗ್ ಪೊಸಿಷನ್ ಆಫ್ ದಿ ಅರ್ತ್ ಇನ್ ದ ಇಯರ್ ನೋಡಿ. ಸೊ ರೆವಲ್ಯೂಷನ್ ಆಫ್ ದಿ ಅರ್ತ್ ಅದನ್ನ ಫೋರ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ಕೊಳ್ಬಹುದು ನಾವು. ಫಸ್ಟ್ ನಾವ್ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಇದು ಸನ್ ಮತ್ತೆ ಅರ್ತ್ ಈ ತರ ಪೊಸಿಷನ್ ಅಲ್ಲಿ ಇದೆ ಅನ್ಕೊಳ್ಳಿ. ಈ ಪೊಸಿಷನ್ ನೋಡಿ, ಇಲ್ಲಿ ಏನಾಗ್ತಾ ಇದೆ, ಅರ್ತ್ ಇದೆ ಅಲ್ವಾ, ಇದು ನಮ್ದು ಅರ್ತ್ ಆಕ್ಸಿಸ್. ಇವಾಗ ಏನಾಗ್ತಾ ಇದೆ, ದ ನಾರ್ತ್ ಪೋಲ್ ಆಫ್ ದಿ ಅರ್ತ್ ಇಸ್ ಟುವರ್ಡ್ಸ್ ದಿ ಸನ್. ನೋಡಿ, ನಾರ್ತ್ ಪೋಲ್ ಯಾವ ಸೈಡ್ ಇದೆ, ಟುವರ್ಡ್ಸ್ ದಿ ಸನ್. ಕರೆಕ್ಟ್ ಅಲ್ವಾ? ಸೊ ಇದರಿಂದ ಏನಾಗ್ತಾ ಇದೆ, ಸನ್ ರೇಸು ನಾರ್ದರ್ನ್ ಹೆಮಿಸ್ಫಿಯರ್ ನ ನೀಟಾಗಿ ಕವರ್ ಮಾಡ್ತಾ ಇದೆ, ಆಲ್ಮೋಸ್ಟ್ ನಾರ್ತ್ ಪೋಲ್ ನೋಡಿ. ಬಟ್ ಸೌತ್ ಪೋಲ್ಗೆ ಸನ್ ರೇಸ್ ರೀಚ್ ಆಗ್ತಿಲ್ಲ. ಸ್ಲ್ಯಾಂಟಿಂಗ್ ರೇಸ್, ತುಂಬಾ ಸ್ಲ್ಯಾಂಟಿಂಗ್ ರೇಸ್ ರೀಚ್ ಆಗ್ತಾ ಇದೆ. ಇದರಿಂದ ಏನಾಗ್ತಾ ಇದೆ, ಸನ್ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಮೇಲೆ ಇರ್ತಾರೆ. ಸೊ ದೀಸ್ ಲ್ಯಾಟಿಟ್ಯೂಡ್ಸ್ ರಿಸೀವ್ ಮ್ಯಾಕ್ಸಿಮಮ್ ಹೀಟ್. ಓಕೆ, ಇದು ಯಾವಾಗ, ಸೊ ಯಾಕೆ ನಾರ್ತ್ ಪೋಲು ಇಟ್ಸ್ ಇನ್ಕ್ಲೈನ್ ಟುವರ್ಡ್ಸ್ ದಿ ಸನ್ ಅಲ್ವಾ, ಅದಕ್ಕೆ ಏನಾಗುತ್ತೆ, ಇದು ಸಮ್ಮರ್ ಇನ್ ದಿ ನಾರ್ದರ್ನ್ ಹೆಮಿಸ್ಫಿಯರ್. ಬಿಕಾಸ್ ಇದು ಆಲ್ಮೋಸ್ಟ್ 6 months ಗೆ ನಾರ್ದರ್ಲಿ ಸನ್ಲೈಟ್ ಮತ್ತೆ ಹೀಟ್ ಇರೋದ್ರಿಂದ ಇದು ಏನಾಗುತ್ತೆ, ಸಮ್ಮರ್ ಇನ್ ದಿ ನಾರ್ದರ್ನ್ ಹೆಮಿಸ್ಫಿಯರ್ ಆಗುತ್ತೆ. ಇದನ್ನ ನಾವು ಸಮ್ಮರ್ ಸಾಲಿಸ್ಟಿಸ್ ಅಂತ ಕರಿತೀವಿ. ಮತ್ತೆ ಇದು ಯಾವಾಗ 21st June ನಾವು ನೀಟಾಗಿ ಅಬ್ಸರ್ವ್ ಮಾಡ್ಬೋದು, ದಟ್ ದ ಡೇಸ್ ಆರ್ ಲಾಂಗ್. 21st June ಏನಾಗುತ್ತೆ, ವೆನ್ ಕಂಪೇರ್ ಟು ನೈಟ್, ಡೇ ತುಂಬಾ ದೊಡ್ಡದಿರತ್ತೆ. ಸೊ ಅಂದ್ರೆ ಮ್ಯಾಕ್ಸ್ ಅಂದ್ರೆ 12 hours, ಬಟ್ ಸನ್ಲೈಟ್ ಒಂದು 14-15 hours ಅಷ್ಟು ಸನ್ಲೈಟ್ ಇರೋದ್ರಿಂದ ಡೇನ ಲಾಂಗ್ ಅಂತ ಕರಿತೀವಿ. ಇದನ್ನ ನಾವು ಯಾವಾಗ ಅಬ್ಸರ್ವ್ ಮಾಡ್ಬೋದು, 21st June. ಸೊ ಈ ಟೈಮ್ ಅಲ್ಲಿ ಏನಾಗುತ್ತೆ ಅಂದ್ರೆ ಡೇಸ್ ಆರ್ ಲಾಂಗ್, ನೈಟ್ಸ್ ಆರ್ ಶಾರ್ಟ್. ಯಾವಾಗ, ಸಮ್ಮರ್ ಸಾಲಿಸ್ಟಿಸ್ ಟೈಮ್ ಅಲ್ಲಿ, ಅದು ಸಮ್ಮರ್ ಇನ್ ದಿ ನಾರ್ದರ್ನ್ ಹೆಮಿಸ್ಫಿಯರ್. ಮತ್ತೆ ನೋಡಿ, ಎಕ್ಸಾಕ್ಟ್ ಆಪೋಸಿಟ್ ಟು ಸದರ್ನ್ ಹೆಮಿಸ್ಫಿಯರ್ ಅಲ್ಲಿ ಆಗ್ತಾ ಇರುತ್ತೆ. ಬಿಕಾಸ್ ದಿ ಸೌತ್ ಪೋಲ್ ಇಸ್ ಅವೇ ಫ್ರಮ್ ದಿ ಸನ್, ಸ್ಲ್ಯಾಂಟ್ ಆಗಿ ತರ. ಸೊ ಸ್ಲ್ಯಾಂಟಿಂಗ್ ರೇಸ್ ಬರ್ತಾ ಇರುತ್ತೆ ಈ ಕಡೆ ಸದರ್ನ್ ಹೆಮಿಸ್ಫಿಯರ್ಗೆ. ಸೊ ಮ್ಯಾಕ್ಸಿಮಮ್ ಸನ್ಲೈಟ್ ಎಲ್ಲಿ ಹೋಗ್ತದೆ, ಟ್ರಾಪಿಕ್ ಆಫ್, ನೋಡಿ ಟ್ರಾಪಿಕ್ ಆಫ್ ಕ್ಯಾನ್ಸರ್ಗೆ, ಈ ಪಾರ್ಟ್ ನೋಡಿ, ಟ್ರಾಪಿಕ್ ಆಫ್ ಕ್ಯಾನ್ಸರ್ಗೆ ಜಾಸ್ತಿ ಸನ್ಲೈಟ್ ಹೋಗೋದ್ರಿಂದ ಡೇಸ್ ಆರ್ ಲಾಂಗ್ ಅಂಡ್ ನೈಟ್ಸ್ ಆರ್ ಶಾರ್ಟ್. ಓಕೆ, ಮತ್ತೆ ಸದರ್ನ್ ಹೆಮಿಸ್ಫಿಯರ್ ಏನಾಗ್ತದೆ, ಟ್ರಾಪಿಕ್ ಆಫ್ ಕೇಪ್ರಿಕಾನ್ ಮತ್ತೆ ಕೆಳಗಡೆ, ಮತ್ತೆ ಈ ಕಡೆ ನೋಡಿ ಈ ಪೋಲ್, ಸೌತ್ ಪೋಲ್ ಸೈಡು ಸನ್ಲೈಟೇ ಬರ್ತಾ ಇಲ್ಲ ಜಾಸ್ತಿ. ಸೊ ಇಲ್ಲಿ ಜಾಸ್ತಿ ವಿಂಟರ್ಸ್ ಇರುತ್ತೆ ಸದರ್ನ್ ಹೆಮಿಸ್ಫಿಯರ್ ಅಲ್ಲಿ. ಅಂಡ್ ಏನಾಗ್ತಾ ಇದೆ, ಇಲ್ಲಿ ನೈಟ್ಸ್ ಆರ್ ಲಾಂಗ್ ಮತ್ತೆ ಡೇಸ್ ಆರ್ ಶಾರ್ಟ್ ಇನ್ ದಿ ಸದರ್ನ್ ಹೆಮಿಸ್ಫಿಯರ್. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಈ ಪ್ಲೇಸಿಗೆ ಬಂದ್ರೆ ನಾವು ಇಲ್ಲಿ ಏನಾಗ್ತಾ ಇದೆ ಅಂದ್ರೆ, ಇದು ನಾವು 23rd September ಏನ್ ನೋಡ್ಬೋದು ಅಂದ್ರೆ, ಇಲ್ಲಿ ನೋಡಿ ನೀವು, ಅರ್ತ್ ಈ ತರ ಪ್ಲೇಸ್ ಆಗಿದೆ. ಈಗ ನಾರ್ದರ್ನ್ ಪೋಲ್ ಮತ್ತೆ ಸದರ್ನ್ ಪೋಲ್ ಸನ್ ರೇಸ್ ಈ ಪಾರ್ಟ್ಗೆ ಈಕ್ವಲ್ ಆಗಿ ಬೀಳ್ತಾ ಇದೆ. ಸೊ ಏನಾಗ್ತಾ ಇದೆ, ಈಗ ಸೇಮ್ ಡೇ ಮತ್ತೆ ಸೇಮ್ ನೈಟ್ ಮತ್ತೆ ಡೇದು ಡ್ಯೂರೇಷನ್ಸ್ ಈಕ್ವಲ್ ಆಗಿರುತ್ತೆ. ಈಕ್ವಲ್ ನೈಟ್ಸ್ ಮತ್ತೆ ಈಕ್ವಲ್ ಡೇಸ್, ಅದನ್ನ ನಾವು ಈಕ್ವಿನಾಕ್ಸ್ ಅಂತ ಕರಿತೀವಿ. ಇಲ್ಲಿ ನೋಡಿ, ಸನ್ ರೇಸ್
ಎಲ್ಲೂ ಸ್ಲ್ಯಾಂಟಿಂಗ್ ಸನ್ ರೇಸ್ ಬೀಳ್ತಿಲ್ಲ. ನಾರ್ತ್ ಪೋಲ್ಗೆ ಸೌತ್ ಪೋಲ್ಗೆ ಕರೆಕ್ಟಾಗಿ ಹಂಗೆ ಸನ್ ರೇಸ್ ಹಿಂಗೆ ಬೀಳ್ತಾ ಇರೋದ್ರಿಂದ ಈ ಹೋಲ್ ಪಾರ್ಟ್ ಕವರ್ ಆಗ್ತಾ ಇದೆ. ಸೊ ಈಕ್ವಿನಾಕ್ಸ್ ಇರುತ್ತೆ ನಮಗೆ, ಈಕ್ವಲ್ ಡೇ ಅಂಡ್ ಈಕ್ವಲ್ ನೈಟ್ಸ್. ಇದನ್ನ ಯಾವಾಗ ಅಬ್ಸರ್ವ್ ಮಾಡ್ಬೋದು? 23rd of September. ಇದು ಸ್ಪ್ರಿಂಗ್ ಮತ್ತೆ ಆಟಮ್ ಸೀಸನ್ ನ ನಮ್ಗೆ ಡಿಟರ್ಮೈನ್ ಮಾಡತ್ತೆ. ಓಕೆ, ಇಲ್ಲಿ ಬನ್ನಿ. ಮತ್ತೆ ಈ ಕಡೆ ನೋಡಿ, ಈ ಕಡೆ ಏನಾಗ್ತಾ ಇದೆ, ನಾವು ಹೇಳಿದೆ ಯಾವಾಗ್ಲೂ ಇಟ್ಸ್ ಆಲ್ವೇಸ್ ಅರ್ತ್ ಇಸ್ ಇನ್ಕ್ಲೈನ್ ಟುವರ್ಡ್ಸ್ ನಾರ್ತ್. ಯಾಕೆಂದ್ರೆ ನಾರ್ತ್ ಪೋಲ್ ಈ ತರ ಇನ್ಕ್ಲೈನ್ ಯಾವಾಗ್ಲೂ ಇರುತ್ತೆ. ಅಂದ್ರೆ ನಾರ್ತ್ ಸ್ಟಾರ್ ನ ನೋಡ್ತಿರತ್ತೆ ನಮ್ದು ಅರ್ತ್. ಅದಕ್ಕೆ ಯಾವಾಗ್ಲೂ ನಾರ್ತ್ ಸೈಡ್ ಇನ್ಕ್ಲೈನ್ ಈ ತರ ಆಗಿರೋದ್ರಿಂದ ನಾರ್ತ್ ಸ್ಟಾರ್ ನ ಪಾಯಿಂಟ್ ಮಾಡ್ತಾ ಇರುತ್ತೆ ನಮ್ದು ಆಕ್ಸಿಸ್. ಸೊ ನೋಡಿ, ಇಲ್ಲಿ ನೋಡಿ, ಈಗ ಈ ತರ ಪೊಸಿಷನ್ ಅಲ್ಲಿ ಏನಾಗ್ತಾ ಇದೆ, ಮ್ಯಾಕ್ಸಿಮಮ್ ಸನ್ ರೇಸ್ ಎಲ್ಲಿ ಬೀಳ್ತಾ ಇದೆ ನಮ್ಗೆ? ಸದರ್ನ್ ಹೆಮಿಸ್ಫಿಯರ್ಗೆ ಬೀಳ್ತಾ ಇದ್ರೆ, ನಾರ್ದರ್ನ್ ಹೆಮಿಸ್ಫಿಯರ್ಗೆ ಇಲ್ಲ. ನೀವು ನೋಡ್ಬೋದು ನೀವು ಈ ಲೈನ್ ಇದೇನಾಗ್ತಾ ಇದೆ, ಇದು ಸರ್ಕಲ್ ಆಫ್ ಇಲಿಮಿನೇಷನ್ ಆದಾಗ ಈ ಕಡೆ ಡೇ ಇರುತ್ತೆ, ಈ ಕಡೆ ನೈಟ್ ಇರುತ್ತೆ. ಸೊ ಮೋಸ್ಟ್ ಆಫ್ ದಿ ಇಟ್ ವಿಲ್ ಬಿ ವಿಂಟರ್ ಇನ್ ನಾರ್ದರ್ನ್ ಹೆಮಿಸ್ಫಿಯರ್. ಯಾಕೆ ಅಂದ್ರೆ ದ ಸನ್ ರೇಸ್ ಆರ್ ಸ್ಲ್ಯಾಂಟಿಂಗ್. ಮತ್ತೆ ಇಟ್ ಇಸ್ ಸದರ್ನ್ ಸೌತ್ ಪೋಲ್ ನೋಡಿ, ಇಟ್ ಈಸ್ ಫೇಸಿಂಗ್ ಟು ದಿ ಸನ್. ಸೊ ಇಲ್ಲಿ ಈಗ ಟ್ರಾಪಿಕ್ ಆಫ್ ಕೇಪ್ರಿಕಾನ್ಗೆ ಜಾಸ್ತಿ ಸನ್ ರೇಸ್ ಬೀಳ್ತಾ ಇದೆ. ಓಕೆ, ಟ್ರಾಪಿಕ್ ಆಫ್ ಕ್ಯಾನ್ಸರ್ ನೋಡಿ, ಇಟ್ಸ್ ಅವೇ ಫ್ರಮ್ ದಿ ಸನ್. ಇಲ್ಲಿ ಇಟ್ಸ್ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಇಸ್ ನಿಯರ್ ಟು ದ ಸನ್, ಇಲ್ಲಿ ಇಟ್ ಇಸ್ ಅವೇ ಫ್ರಮ್ ದಿ ಸನ್. ಸೊ ಇಟ್ ಇಸ್ ವಿಂಟರ್ ಇನ್ ನಾರ್ದರ್ನ್ ಹೆಮಿಸ್ಫಿಯರ್ ಅಂಡ್ ಇಟ್ ಇಸ್ summer in southern hemisphere. So tropic of Capricorn is receiving maximum sunlight. ಇಲ್ಲಿ ಏನಾಗುತ್ತೆ, ಪುನಃ ಇದೆ ಈ ಸೈಡ್ ಬಂದಾಗ ಡೇಸ್ ಆರ್ ಲಾಂಗ್, ಈ ಕಡೆ ನೈಟ್ಸ್ ಆರ್ ಶಾರ್ಟ್ ಇನ್ ದಿ ನಾರ್ದರ್ನ್ ಹೆಮಿಸ್ಫಿಯರ್. ನೋಡ್ಬೋದು ನೀವು ನೋಡಿ, ಇದು ಯಾವಾಗ ಅಬ್ಸರ್ವ್ ಮಾಡ್ಬೋದು? ಇದನ್ನ ವಿಂಟರ್ ಸಾಲಿಸ್ಟಿಸ್ ಅಂತ ಕರಿತೀವಿ. ಇದನ್ನ ಯಾವಾಗ ಅಬ್ಸರ್ವ್ ಮಾಡ್ಬೋದು? 22nd of December. ಇದನ್ನ ನಾವು ಅಬ್ಸರ್ವ್ ಮಾಡ್ಬೋದು. ಪುನಃ ಇಲ್ಲಿ ಬಂದ್ರೆ ಪುನಃ ಈಗ ಏನಾಗುತ್ತೆ, ಆನ್ 21st of March ಈಕ್ವಿನಾಕ್ಸ್ ಆಗುತ್ತೆ. ಪುನಃ ಈ ತರ ಪೊಸಿಷನ್ಗೆ ಬಂದಾಗ ಸನ್ ಅರ್ತ್ ಏನಾಗುತ್ತೆ, ಸನ್ ಗಿವ್ಸ್ ಔಟ್ ರೇಸ್ ಅಲ್ವಾ. ಸೊ ಇಟ್ಸ್ ಈಕ್ವಲಿ ಡಿಸ್ಟ್ರಿಬ್ಯೂಟೆಡ್ ಟುವರ್ಡ್ಸ್ ದಿ ಅರ್ತ್. ಸೊ ಈಕ್ವಲ್ ಡೇ ಮತ್ತೆ ಈಕ್ವಲ್ ನೈಟ್ಸ್, ಇದನ್ನ ನಾವು ಈಕ್ವಿನಾಕ್ಸ್ ಅಂತ ಕರಿತೀವಿ. ಓಕೆ, ಹೋಪ್ ಯು ಅಂಡರ್ಸ್ಟುಡ್ ದ ಕಾನ್ಸೆಪ್ಟ್. ಸೊ 21st June ನಾವು ಸಮ್ಮರ್ ಸಾಲಿಸ್ಟಿಸ್ ನೋಡ್ಬೋದು. ಅಂದ್ರೆ ಇಲ್ಲಿ ಏನಾಗುತ್ತೆ, ಡೇಸ್ ಆರ್ ಲಾಂಗರ್ ದೆನ್ ನೈಟ್ಸ್. ಮತ್ತೆ ಇಲ್ಲಿ ಈಕ್ವಲ್ ಇರುತ್ತೆ. ಇಲ್ಲಿ 23rd of September ಈಕ್ವಿನಾಕ್ಸ್ ಅಲ್ಲಿ. ನೆಕ್ಸ್ಟ್ 22nd December ವಿಂಟರ್ ಸಾಲಿಸ್ಟಿಸ್ ಅಲ್ಲಿ ಈ ಕಡೆ ನೈಟ್ಸ್ ಆರ್ ಲಾಂಗರ್ ದೆನ್ ಡೇಸ್. ಓಕೆ, ಇನ್ ದಿ ನಾರ್ದರ್ನ್ ಹೆಮಿಸ್ಫಿಯರ್. ಇದೆಲ್ಲ ವಿತ್ ರೆಸ್ಪೆಕ್ಟ್ ಟು ನಾರ್ದರ್ನ್ ಹೆಮಿಸ್ಫಿಯರ್ ಕಲಿತಾ ಇದ್ದೀವಿ ನಾವು. ಓಕೆ, ಇದು ಎಕ್ಸಾಕ್ಟ್ ಆಪೋಸಿಟ್ ಸದರ್ನ್ ಹೆಮಿಸ್ಫಿಯರ್ ಅಲ್ಲಿ ಆಗ್ತಾ ಇರುತ್ತೆ. ನಾರ್ದರ್ನ್ ಹೆಮಿಸ್ಫಿಯರ್ ಅಲ್ಲಿ ಯಾಕೆ ನಾವು ಈ ತರ ಫಸ್ಟ್ ನಾರ್ದರ್ನ್ ಹೆಮಿಸ್ಫಿಯರ್ ಜಾಸ್ತಿ ಪ್ರಿಫರೆನ್ಸ್ ಅಂದ್ರೆ, ಯೂಶಲಿ ಆ ಕಾಲದಲ್ಲಿ ಜೋಗ್ರಫರ್ಸ್ ಎಲ್ಲ ನಾರ್ದರ್ನ್ ಹೆಮಿಸ್ಫಿಯರ್ ಇರೋದ್ರಿಂದ ಅವ್ರು ಜಾಸ್ತಿ ಇದರ ಸ್ಟಡಿಯಲ್ಲಿ ಇನ್ವಾಲ್ವ್ ಆಗ್ತಾ ಇದ್ರು. ಸೊ ವಿತ್ ರೆಸ್ಪೆಕ್ಟ್ ಏನೋ ಕಾನ್ಸೆಪ್ಟ್ ಕೊಟ್ಟಿದ್ರು, ಅವ್ರು ವಿತ್ ರೆಸ್ಪೆಕ್ಟ್ ಟು ನಾರ್ದರ್ನ್ ಹೆಮಿಸ್ಫಿಯರ್ ಕೊಟ್ಟಿದ್ದಾರೆ. ಓಕೆ, ಐ ಹೋಪ್ ಯು ಅಂಡರ್ಸ್ಟುಡ್. ಪುನಃ ಇನ್ನೊಂದ್ಸತಿ ಹೇಳ್ತೀನಿ. 21st June summer solstice. Summer solstice is summer in the northern hemisphere because north pole is facing the sun and is towards the sun, but then south pole is away from the sun. So again ಆಗುತ್ತೆ, ನಾರ್ದರ್ನ್ ಹೆಮಿಸ್ಫಿಯರ್ ಅಲ್ಲಿ ಡೇಸ್ ಲಾಂಗ್ ಇರುತ್ತೆ, ನೈಟ್ಸ್ ಲಾಂಗ್ ಇರಲ್ಲ, ಶಾರ್ಟ್ ನೈಟ್ಸ್ ಇರುತ್ತೆ. ನೆಕ್ಸ್ಟ್ ಈಕ್ವಿನಾಕ್ಸ್ ಅಲ್ಲಿ ಇಟ್ ಇಸ್ ರಿಸೀವಿಂಗ್ ಈಕ್ವಲ್ ಅಮೌಂಟ್ ಆಫ್ ಸನ್ಲೈಟ್ ಬೋತ್ ನಾರ್ತ್ ಪೋಲ್ ಮತ್ತೆ ಸೌತ್ ಪೋಲ್. ಅದಕ್ಕೆ ಈಕ್ವಲ್ ಡೇಸ್ ಮತ್ತೆ ಈಕ್ವಲ್ ನೈಟ್. ಅದು ಯಾವಾಗ 23rd of September ಈಕ್ವಿನಾಕ್ಸ್ ನೋಡ್ಬೋದು. ಮತ್ತೆ 22nd December ಅಲ್ಲಿ ಏನಾಗುತ್ತೆ, ಸೌತ್ ಪೋಲ್ ಇಸ್ ಟುವರ್ಡ್ಸ್ ದಿ ಸದರ್ನ್ ಹೆಮಿಸ್ಫಿಯರ್, ಸೌತ್ ಪೋಲ್ ಇಸ್ ಟುವರ್ಡ್ಸ್ ದಿ ಸನ್, ಮತ್ತೆ ನಾರ್ತ್ ಪೋಲ್ ಇಸ್ ಅವೇ ಫ್ರಮ್ ದಿ ಸನ್. ಅವಾಗ ಏನಾಗುತ್ತೆ, ನಾರ್ದರ್ನ್ ಹೆಮಿಸ್ಫಿಯರ್ ಅಲ್ಲಿ ಜಾಸ್ತಿ ವಿಂಟರ್ ನೋಡ್ಬೋದು, ಅಂದ್ರೆ ಕೋಲ್ಡ್ ಜಾಸ್ತಿ ನೋಡ್ಬೋದು ಬಿಕಾಸ್ ಆಫ್ ದಿ ಸ್ಲ್ಯಾಂಟಿಂಗ್ ರೇಸ್ ಆಫ್ ದಿ ಸನ್. ಸೊ ಅದನ್ನ ವಿಂಟರ್ ಇನ್ ನಾರ್ದರ್ನ್ ಹೆಮಿಸ್ಫಿಯರ್ ಇದನ್ನ ವಿಂಟರ್ ಸಾಲಿಸ್ಟಿಸ್ ಅಂತ ಕರಿತೀವಿ. 22nd December. ಈಗ ನೀವು ಅಬ್ಸರ್ವ್ ಮಾಡ್ಬೋದು, 22nd ಆಮೇಲೆ ಡಿಸೆಂಬರ್ ಮಂತ್ ಬಂದ್ರೆ ನಮಗೂ ಇಂಡಿಯಾಗೂ ವಿಂಟರ್ಸ್ ಇರುತ್ತೆ ಬಿಕಾಸ್ ವಿ ಆರ್ ಇನ್ ದಿ ನಾರ್ದರ್ನ್ ಹೆಮಿಸ್ಫಿಯರ್. ಬಟ್ ವೆನ್ ಯು ಥಿಂಕ್ ಅಬೌಟ್ ಆಸ್ಟ್ರೇಲಿಯಾ, ಅವ್ರಿಗೂ ಈಗ ಕ್ರಿಸ್ಮಸ್ ಅಲ್ವಾ, ಬಟ್ ಅವ್ರಿಗೆ ಆ ಕಡೆ ಸಮ್ಮರ್ ಇರುತ್ತೆ ಬಿಕಾಸ್ ಆಸ್ಟ್ರೇಲಿಯಾ ಇಸ್ ಇನ್
ಸದರ್ನ್ ಹೆಮಿಸ್ಫಿಯರ್. ಸೊ ಸದರ್ನ್ ಹೆಮಿಸ್ಫಿಯರ್ಗೆ ಸನ್ಲೈಟ್ ಜಾಸ್ತಿ ಬರ್ತಾ ಇದೆ. ಬಟ್ ವೆರಸ್ ಕಂಪೇರ್ ಟು ನಾರ್ದರ್ನ್ ಹೆಮಿಸ್ಫಿಯರ್, ನೋಡಿ ನಾರ್ದರ್ನ್ ಹೆಮಿಸ್ಫಿಯರ್ಗೆ ನಮ್ಗೆ ಇವಾಗ ಏನಿದೆ, ವಿಂಟರ್ ಇದೆ. ಓಕೆ, ಬಿಕಾಸ್ ವಿ ಆರ್ ಅವೇ ಫ್ರಮ್ ದಿ ಸನ್ ನೌ. ನೆಕ್ಸ್ಟ್ ಪುನಃ ಈಕ್ವಿನಾಕ್ಸ್, ಈಕ್ವಲ್ ಡೇ ಮತ್ತೆ ಈಕ್ವಲ್ ನೈಟ್. ಇದು 21st ಮಾರ್ಚ್ ನೋಡ್ಬೋದು ಈಕ್ವಿನಾಕ್ಸ್ ನ. ಓಕೆ, ಇದು ಏನು, ಮೂಮೆಂಟ್ ಆಫ್ ದಿ ಅರ್ತ್ ಅರೌಂಡ್ ದಿ ಸನ್, ಇದೇ ರೆವಲ್ಯೂಷನ್. ಸೊ ಚೇಂಜಿಂಗ್ ಪೊಸಿಷನ್ ಆಫ್ ದಿ ಅರ್ತ್ ಗಿವ್ಸ್ ಎಸ್ ಸೀಸನ್ಸ್. ಓಕೆ, ಐ ಹೋಪ್ ಯು ಅಂಡರ್ಸ್ಟುಡ್ ದ ಕಾನ್ಸೆಪ್ಟ್. ಇದೆ ಇಷ್ಟು ರೆವಲ್ಯೂಷನ್ ಬಗ್ಗೆ ಆಗಿತ್ತು. ಸೊ ಇದನ್ನ ನಾವು ಎಕ್ಸ್ಪೆರಿಮೆಂಟ್ ಮಾಡಿ ತಿಳ್ಕೊಳ್ಳೋಣ. ಎಕ್ಸ್ಪೆರಿಮೆಂಟ್ ಮಾಡಿದಾಗ ನಮ್ಗೆ ಇನ್ನೂ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಕಾನ್ಸೆಪ್ಟ್ಸ್. ಓಕೆನಾ? ಸೊ ದಿಸ್ ವಾಸ್ ಅಬೌಟ್ ರೆವಲ್ಯೂಷನ್ ಆಫ್ ದಿ ಅರ್ತ್. ಸೊ ನಮ್ಗೆ ಇವಾಗ ಅರ್ಥ ಆಯ್ತಲ್ಲ, ಸಮ್ಮರ್ ಸಾಲಿಸ್ಟಿಸ್ ಅಂದ್ರೆ ಏನು, ಈಕ್ವಿನಾಕ್ಸ್ ಅಂದ್ರೆ ಏನು, ವಿಂಟರ್ ಸಾಲಿಸ್ಟಿಸ್ ಅಂದ್ರೆ ಏನು, ಮತ್ತೆ ಪುನಃ ಈಕ್ವಿನಾಕ್ಸ್ ಅಂದ್ರೆ ಏನು. ವಿ ಹ್ಯಾವ್ 2 ಈಕ್ವಿನಾಕ್ಸ್, ಆಯ್ತಾ? ಒಂದು 21st ಮಾರ್ಚ್ ಮತ್ತೆ 23rd ಸೆಪ್ಟೆಂಬರ್. ವಿಂಟರ್ ಸಾಲಿಸ್ಟಿಸ್ ಆನ್ 22nd ಡಿಸೆಂಬರ್, ಸಮ್ಮರ್ ಆನ್ 21st ಜೂನ್. ಓಕೆ, ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಈಗ ನಾವು ರೆವಲ್ಯೂಷನ್ ಬಗ್ಗೆ ಡಿಸ್ಕಸ್ ಮಾಡೋಣ. ಅಂದರೆ ರೆವಲ್ಯೂಷನ್ ಅಂದರೆ ಏನು ಅಂತ ಗೊತ್ತು, ಮೂಮೆಂಟ್ ಆಫ್ ದಿ ಅರ್ತ್ ಅರೌಂಡ್ ದಿ ಸನ್ ಇನ್ ಅ ಫಿಕ್ಸ್ಡ್ ಪಾತ್ ಅಲ್ವಾ, ಕಾಲ್ಡ್ ಆರ್ಬಿಟ್ಸ್ ಅಂತ. ಸೊ ರೆವಲ್ಯೂಷನ್ ಏನಾಗುತ್ತೆ, ಅರ್ತ್ ಕೀಪ್ಸ್ ಚೇಂಜಿಂಗ್ ಇಟ್ಸ್ ಪೊಸಿಷನ್. ಈ ಪೊಸಿಷನ್ಸ್ ಚೇಂಜ್ ಆಗ್ತಾ ಆಗ್ತಾ ಏನಾಗುತ್ತೆ, ನಮಗೆ ಸೀಸನ್ಸ್ ಬರುತ್ತೆ. ಅದು ಏನೇನಂತ ನೋಡ್ಕೊಂಡು ಹೋಗೋಣ. ಈಗ ನಾವು ಸಮ್ಮರ್ ಸಾಲಿಸ್ಟಿಸ್ ಬಗ್ಗೆ ಡಿಸ್ಕಸ್ ಮಾಡಬೇಡ. ಅದು ಸಮ್ಮರ್ ಸಾಲಿಸ್ಟಿಸ್ ಇನ್ ನಾರ್ದರ್ನ್ ಹೆಮಿಸ್ಫಿಯರ್ ಅಂದರೆ ಯಾವಾಗ, ಜೂನ್ 21st. ಜೂನ್ 21st ಏನಾಗ್ತಾ ಇದೆ ಅಂತ ನಾವೀಗ ನೋಡೋಣ ಬನ್ನಿ. ಜೂನ್ 21st ಏನಾಗ್ತಾ ಇದೆ ಅಂದರೆ ನೀವು ನೋಡ್ಬೋದು. ಅಂದರೆ ಜೂನ್ 21st ಇಸ್ ಎಕ್ಸಾಕ್ಟ್ ಸಮ್ಮರ್ ಸಾಲಿಸ್ಟಿಸ್. ಅಂದರೆ ಸಮ್ಮರ್ ಸಾಲಿಸ್ಟಿಸ್ ಮಂತಲ್ಲಿ ಏನಾಗ್ತಾ ಇದೆ, ಈ ಅರ್ತ್ ಏನಾಗ್ತಾ ಇದೆ ನೋಡಿ, ಈ ಸನ್ ರೇಸ್ ಎಲ್ಲಿ ತನಕ ಹೋಗ್ತಾ ಇದೆ, ಈ ಆಲ್ಮೋಸ್ಟ್ ನಾರ್ದರ್ನ್ ಹೆಮಿಸ್ಫಿಯರ್ ರೀಜನ್ನ ಆಲ್ಮೋಸ್ಟ್ ಕವರ್ ಆಗ್ತಾ ಇದೆ. ಬಟ್ ಈ ಕಡೆ ನೋಡಿದ್ರೆ ಸದರ್ನ್ ಹೆಮಿಸ್ಫಿಯರು ಡಾರ್ಕ್ನೆಸ್ಸಲ್ಲಿರುತ್ತೆ ಅಲ್ವಾ. ಈಗ ನೋಡ್ಬೋದು ನೀವು, ಇದೇ ಥರ ರೊಟೇಷನ್ ಆದಾಗ ಕೂಡ ಆಲ್ಮೋಸ್ಟ್ ಎಲ್ಲ ನಾರ್ದರ್ನ್ ಪಾರ್ಟ್ಸ್ಗೆ ಡೇ ಲೈಟ್ ಚೆನ್ನಾಗಿ ಸಿಗ್ತಾ ಇದೆ. ಬಟ್ ಈ ಕಡೆ ಸದರ್ನ್ ಪಾರ್ಟ್ಸ್ ಕಡೆ ಏನಾಗ್ತಾ ಇದೆ, ವಿಂಟರ್ ಇರುತ್ತೆ. ನಾರ್ದರ್ನ್ ಪಾರ್ಟ್ಸಲ್ಲಿ ಸಮ್ಮರ್ ಇರುತ್ತೆ. ರೊಟೇಷನ್ ಆಫ್ ದಿ ಅರ್ತ್ ಆ್ಯಂಡ್ ಈ ಥರ ರೆವಲ್ಯೂಷನ್ ಕೂಡ ಆಗ್ತಾ ಇರುತ್ತೆ ಅರ್ತ್. ಓಕೆ, ಈಗ ನೋಡಿ ಏನಾಗ್ತಾ ಇದೆ ಸಮ್ಮರ್ ಸಾಲಿಸ್ಟಿಸಲ್ಲಿ. ಸೊ ಸಮ್ಮರ್ ಸಾಲಿಸ್ಟಿಸ್ ಇನ್ ನಾರ್ದರ್ನ್ ಹೆಮಿಸ್ಫಿಯರಲ್ಲಿ ಏನಾಗ್ತಾ ಇದೆ ಅಂದರೆ, ದಿ ನಾರ್ತ್ ಪೋಲ್ ಇಸ್ ಫೇಸಿಂಗ್ ಟುವರ್ಡ್ಸ್ ದಿ ಸನ್ ಇದೆ ಅಲ್ವಾ. ಈ ಥರ ನಮ್ಮದು ಆ್ಯಕ್ಸಿಸ್ ಈ ಥರ ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೊ ದಿಸ್ ಇಸ್ ದಿ ಆ್ಯಕ್ಸಿಸ್. ಓಕೆ, ಸೊ ಇಟ್ಸ್ ಫೇಸಿಂಗ್ ಟುವರ್ಡ್ಸ್ ದಿ ಸನ್. ಸೊ ಏನಾಗುತ್ತೆ ಇಲ್ಲಿ, ಮ್ಯಾಕ್ಸಿಮಮ್ ಸನ್ಲೈಟ್ ಎಲ್ಲಿ ತನಕ ಹೋಗ್ತಾ ಇದೆ, ಆಲ್ಮೋಸ್ಟ್ ಈ ನಾರ್ದರ್ನ್ ಪಾರ್ಟ್ನ ಕವರ್ ಆಗ್ತಾ ಇದೆ, ಸದರ್ನ್ ಪಾರ್ಟ್ನ ಕವರ್ ಆಗ್ತಾ ಇಲ್ಲ. ಸೊ ಸನ್ಲೈಟ್ ಹೋಗ್ತಾ ಇರೋದ್ರಿಂದ ಇದಕ್ಕೆ ಬಿಸಿಲು ಚೆನ್ನಾಗಿ ಹೋಗ್ತಾ ಇದೆ, ಮತ್ತು ಅದಕ್ಕೆ ಇಲ್ಲಿ ಸಮ್ಮರ್ ಇದೆ. ಸೊ ಈ ನಾರ್ದರ್ನ್ ಹೆಮಿಸ್ಫಿಯರಲ್ಲಿ ಸನ್ ಇರೋವಾಗ ಏನಾಗುತ್ತೆ, ಮ್ಯಾಕ್ಸಿಮಮ್ ನೋಡಿ ಈ ಸನ್ ರೇಸ್ ಎಲ್ಲಿ ರೀಚ್ ಆಗ್ತಾಯಿದೆ, ಟ್ರಾಪಿಕ್ ಆಫ್ ಕ್ಯಾನ್ಸರಲ್ಲಿ ಜಾಸ್ತಿ ಡೈರೆಕ್ಟ್ ಸನ್ ರೇಸ್ ಹೋಗ್ತಾ ಇದೆ ಅಲ್ವಾ. ಸೊ ಸನ್ ಇಸ್ ಆನ್ ದಿ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಂತ ಹೇಳ್ಬೋದು. ನೋಡಿ ಹಾಗೆ ರೊಟೇಷನ್ ಆಗ್ತಾ ಈ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಬೆಲ್ಟ್ಗೆ ಫುಲ್ಲು ಯಾವಾಗಲೂ ಸನ್ ರೇಸ್ ಇರುತ್ತೆ. ಅರ್ಥ ಆಗ್ತಾ ಇದೆ ಅಲ್ವಾ. ಇಲ್ಲಿ ಡೇ ಆ್ಯಂಡ್ ನೈಟ್ ಆಗ್ತಾ ಇದೆ, ಬಟ್ ದಿಸ್ ಇಸ್ ರಿಗಾರ್ಡಿಂಗ್ ದಿ ಸೀಸನ್ಸ್. ಸೊ ಸಮ್ಮರ್ ಯಾವಾಗ ಬರೋದು ನಮಗೆ, ಆಲ್ಮೋಸ್ಟ್ ಬೆಳಕು ಜಾಸ್ತಿ ಬೀಳುವಾಗ ಅಲ್ವಾ. ಸೊ ಈ ಸಮ್ಮರ್ ಸಾಲಿಸ್ಟಿಸಲ್ಲಿ ಏನಾಗುತ್ತೆ, ವೆನ್ ಕಂಪೇರ್ಡ್ ಟು ನೈಟ್ಸ್, ಡ್ಯೂರೇಷನ್ ಆಫ್ ದಿ ಡೇ ಲೈಟ್ ಜಾಸ್ತಿ ಇರುತ್ತೆ. ಓಕೆ, 12 hours 12 hours ಡೇ, 12 hours ನೈಟೇ. ಬಟ್ ಏನು ನಮಗೆ ಬೆಳಕು ಜಾಸ್ತಿ ಕಾಲ ಹೋಗುತ್ತೆ. ಈಗ ನೀವು ಸಮ್ಮರ್ಸಲ್ಲಿ ಅಬ್ಸರ್ವ್ ಮಾಡಿದರೆ ಒಂದು ಆಲ್ಮೋಸ್ಟ್ 6 PM ಮತ್ತು 7 ತನಕನೂ ನಮಗೆ ಬೆಳಕು ಕಾಣಿಸ್ತಾನೆ ಇರುತ್ತೆ ಅಲ್ವಾ. ಸನ್ನು ಲೇಟಾಗಿ ಕತ್ಲೆ ಆಗುತ್ತೆ. ಯಾಕೆ ಅಂದರೆ ಇಟ್ಸ್ ಬಿಕಾಸ್ ಆಫ್ ದಿ ಸನ್ ರೇಸ್ ಅಲ್ವಾ. ಸಮ್ಮರಲ್ಲಿ ನಮಗೆ ಜಾಸ್ತಿ, ದ ಡ್ಯೂರೇಷನ್ ಆಫ್ ದಿ ಡೇ ಇಸ್ ಮೋರ್ ದ್ಯಾನ್ ನೈಟ್. ಡೇಸ್ ಆರ್ ಲಾಂಗರ್ ಆ್ಯಂಡ್ ನೈಟ್ಸ್ ಆರ್ ಶಾರ್ಟರ್. ಇದು ಸಮ್ಮರ್ ಸಾಲಿಸ್ಟಿಸ್ ಆಗಿತ್ತು. ಇದು ಎಕ್ಸಾಕ್ಟ್ ಆಪೋಸಿಟ್ಟು ಸದರ್ನ್ ಹೆಮಿಸ್ಫಿಯರಲ್ಲಿ ನಡೀತಾ ಇದೆ. ಸದರ್ನ್ ಹೆಮಿಸ್ಫಿಯರಲ್ಲಿ ಏನು, ಡೇಸ್ ಆರ್ ಶಾರ್ಟ್ ಆ್ಯಂಡ್ ನೈಟ್ಸ್ ಆರ್
ಲಾಂಗ್. ಮತ್ತು ಚಳಿ ಜಾಸ್ತಿ ಇರುತ್ತೆ ಆ ಕಡೆ. ನಮಗೆ ಸಮ್ಮರ್ ಇದ್ದರೆ ಅವ್ರಿಗೆ ವಿಂಟರ್ ಇರುತ್ತೆ. ಓಕೆ, ಇದು ಯಾವ್ದ್ರ ಬಗ್ಗೆ ಆಗಿತ್ತು? ಸಮ್ಮರ್ ಸಾಲಿಸ್ಟಿಸ್ ಬಗ್ಗೆ ಆಗಿತ್ತು. ಇನ್ನೊಂದು ನೆಕ್ಸ್ಟು ಅರ್ತ್ ರೆವಲ್ಯೂಷನ್ ಆಗ್ತಾ 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 ಈ ಥರ ರಿವಾಲ್ವ್ ಆಗ್ತಾ 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 ಈ ಥರ ಪೊಸಿಷನ್ಗೆ ಬರುತ್ತೆ ಅಂದ್ಕೊಳ್ಳಿ. ಓಕೆ, ಈ ಥರ ಪೊಸಿಷನ್ಗೆ ಬಂದಿದೆ ಅರ್ತು. ಇಲ್ಲಿರೋದು ಹಿಂಗೆ ರಿವಾಲ್ವ್ ಆಗ್ತಾ 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 ಇಲ್ಲಿ ಬಂದಿದೆ. ಅರ್ತ್ ಇಲ್ಲಿ ಬಂದಿದೆ. ಬಟ್ ಸನ್ ಇಸ್ ಕಾನ್ಸ್ಟೆಂಟ್, ಅಲ್ಲೇ ಇರುತ್ತೆ. ಬಟ್ ನನ್ನ ಹತ್ರ ರೌಂಡ್ ಸನ್ ಇಲ್ಲದೆ ಇರೋದ್ರಿಂದ ಐ ಹ್ಯಾವ್ ಟು ಚೇಂಜ್ ದಿ ಪೊಸಿಷನ್, ಆಯಿತಾ? ಅಥವಾ ನಿಮ್ಗೆ ಗೊತ್ತಲ್ವ, ಸನ್ ಅಕಸ್ಮಾತ್ ನಮಗೆ ರೌಂಡ್ ಬಾಲ್ ಏನಾದರೂ ಸನ್ ಸಿಕ್ಕಿದ್ರೆ ಆಲ್ಮೋಸ್ಟ್ ಎಲ್ಲ ಡೈರೆಕ್ಷನ್ಸಿಂದ ಸನ್ಲೈಟ್ ಬರ್ತಾಯಿತ್ತು. ಜಸ್ಟ್ ಬಿಕಾಸ್ ಐ ಆಮ್ ಯೂಸಿಂಗ್ ಮೈ ಮೊಬೈಲ್ ಐ ಹ್ಯಾವ್ ಟು ಚೇಂಜ್ ದಿಸ್ ಪೊಸಿಷನ್. ಓಕೆ, ಈಗ ನೀವು ಅಬ್ಸರ್ವ್ ಮಾಡೋದೇನಂತಂದರೆ ನೋಡಿ, ಈಗೇನಾಗ್ತಾ ಇದೆ, ಸನ್ ರೇಸು ಬೋತ್ ಎಲ್ಲಿಗೆ, ನಾರ್ದರ್ನ್ ಹೆಮಿಸ್ಫಿಯರ್ಗೆ, ನಾರ್ತ್ ಪೋಲ್ಗೆ ಮತ್ತು ಸೌತ್ ಪೋಲ್ಗೆ ಎರಡಕ್ಕೂ ಈಕ್ವಲ್ ಆಗಿ ಸನ್ ರೇಸ್ ಹೋಗ್ತಾ ಇದೆ. ಕರೆಕ್ಟ್ ಅಲ್ವಾ? ನೋಡಿ, ಇದು ಸರ್ಕಲ್ ಆಫ್ ಇಲ್ಯುಮಿನೇಷನ್ ಈಗ ಇಲ್ಲಿತ್ತು. ಆವಾಗಲೇ ಏನಾಗಿತ್ತು? ಈ ಥರ ಬಿಡ್ತಾಯಿತ್ತು ಸರ್ಕಲ್ ಆಫ್ ಇಲ್ಯುಮಿನೇಷನ್. ಕರೆಕ್ಟ್ ಅಲ್ವಾ? ಈಗ ಹೆಂಗಿದೆ? ಈ ಥರ ಇದೆ ಸರ್ಕಲ್ ಆಫ್ ಇಲ್ಯುಮಿನೇಷನ್ ಅಲ್ವಾ? ಸಿ, ದಿಸ್ ಇಸ್ ದಿ ಸರ್ಕಲ್ ಆಫ್ ಇಲ್ಯುಮಿನೇಷನ್. ಸೊ ಏನಾಗ್ತದೆ? ಈಕ್ವಲ್ ಡೇ ಮತ್ತು ಈಕ್ವಲ್ ನೈಟ್, ಈಕ್ವಲ್ ಡೇ ಮತ್ತು ಈಕ್ವಲ್ ನೈಟ್ಸ್ ನೋಡ್ಬೋದು ನೀವು. ಸೊ 12 hours ಎಕ್ಸಾಕ್ಟಾಗಿ ಡೇ ಇದ್ದರೆ 12 hours ಎಕ್ಸಾಕ್ಟಾಗಿ ನೈಟ್ ಇರುತ್ತೆ. ನಿಮಗೆ ಕಾಣ್ತಾ ಇದೆ ಅಲ್ವಾ? ಇದೇ ಥರ ಪುನಃ ರೊಟೇಷನ್ ಆಗ್ತಾ ಇದ್ರೂ ಅರ್ತ್ ಇಸ್ ರೊಟೇಟಿಂಗ್. ಅರ್ತ್ ರೊಟೇಟ್ ಆಗ್ತಿದ್ರೆ ಕೂಡ ಯು ಕ್ಯಾನ್ ಸಿ ಈಕ್ವಲ್ ಡೇ ಆ್ಯಂಡ್ ನೈಟ್ಸ್ ಇರುತ್ತೆ. ಓಕೆ, ಇದನ್ನು ನಾವು ಈಕ್ವಿನಾಕ್ಸ್ ಅಂತ ಕರಿತೀವಿ. ಇದನ್ನು ನಾವು ಯಾವಾಗ ಅಬ್ಸರ್ವ್ ಮಾಡ್ಬೋದು? ಸೆಪ್ಟೆಂಬರ್ 23rd ಅಬ್ಸರ್ವ್ ಮಾಡ್ಬೋದು. ಸೆಪ್ಟೆಂಬರ್ 23rd ಆದರೆ ಈಕ್ವಲ್ ಡೇ ಮತ್ತು ಈಕ್ವಲ್ ನೈಟ್, ಎಕ್ಸಾಕ್ಟಾಗಿ ಒನ್ ಡೇ ಈಕ್ವಲ್ ನೈಟ್ ಮತ್ತು ಈಕ್ವಲ್ ಡೇ ಸಿಗುತ್ತೆ. ಓಕೆ, ಸೊ ಅರ್ತ್ ಇಲ್ಲಿದ್ದು ರಿವಾಲ್ವ್ ಆಗ್ತಾ ಆಗ್ತಾ ಸನ್ ಸುತ್ತ, ಇದು ಸನ್ ಯಾವಾಗಲೂ ಮಿಡಲಲ್ಲಿರುತ್ತೆ. ಅರ್ತ್ ಕೀಪ್ಸ್ ಚೇಂಜಿಂಗ್ ಇಟ್ಸ್ ಪೊಸಿಷನ್ ಅರೌಂಡ್ ದಿ ಸನ್. ಸೊ ಈಗ ಏನಾಗಿದೆ ಇಲ್ಲಿ? ಇಟ್ಸ್ ಇನ್ ಈಕ್ವಿನಾಕ್ಸ್ ಪೊಸಿಷನ್. ಸೊ ಈಕ್ವಲ್ ಡೇ ಮತ್ತು ಈಕ್ವಲ್ ನೈಟ್ ಇರೋದ್ರಿಂದ ವಿ ಕಾಲ್ ಇಟ್ ಈಕ್ವಿನಾಕ್ಸ್. ಇದನ್ನು ನಾವು ಯಾವಾಗ ಅಬ್ಸರ್ವ್ ಮಾಡ್ಬೋದು? ಇದನ್ನು ನಾವು ಸೆಪ್ಟೆಂಬರ್ 23rd ಅಬ್ಸರ್ವ್ ಮಾಡ್ಬೋದು. ಸೊ ಏನಾಗ್ತಾ ಇರುತ್ತೆ? ನಾರ್ದರ್ನ್ ಹೆಮಿಸ್ಫಿಯರಲ್ಲಿ ಸ್ಪ್ರಿಂಗ್ ಇದ್ದರೆ ಸದರ್ನ್ ಹೆಮಿಸ್ಫಿಯರಲ್ಲಿ ಆಟಮ್ ಇರುತ್ತೆ. ಓಕೆ, ಬಿಕಾಸ್ ನಾರ್ದರ್ನ್ ಹೆಮಿಸ್ಫಿಯರ್ ಈಗ ತಾನೇ ಸಮ್ಮರ್ ಮುಗಿಸ್ಕೊಂಡು ಏನಾಗ್ತಾ ಇದೆ? ಈಕ್ವಿನಾಕ್ಸ್ಗೆ ಬರ್ತಾರೆ. ಸಮ್ಮರ್ ಸಾಲಿಸ್ಟಿಸ್ ಮುಗಿಸ್ಕೊಂಡು ಈಕ್ವಿನಾಕ್ಸ್ಗೆ ಬರ್ತಾ ಇರೋದ್ರಿಂದ ಇದಕ್ಕೆ ಇಲ್ಲಿ ಸ್ಪ್ರಿಂಗ್ ಆಟಮ್ ಇರುತ್ತೆ, ಇದಕ್ಕೆ ಸ್ಪ್ರಿಂಗ್ ಇರುತ್ತೆ. ಓಕೆ, ನೆಕ್ಸ್ಟು ನಾವು ಅರ್ತ್ದು ಪೊಸಿಷನ್ ಚೇಂಜ್ ಮಾಡೋಣ. ಸೊ ಯು ಕ್ಯಾನ್ ಅಬ್ಸರ್ವ್ ಕೇರ್ಫುಲಿ. ಸೊ ಈಗ ಅರ್ತ್ದು ಪೊಸಿಷನ್ನು ಇಲ್ಲಿಗೆ ಬಂತು. ಕರೆಕ್ಟ್ ಅಲ್ವಾ? ಈಗ ನೀವು ಇನ್ನೊಂದು ಅಬ್ಸರ್ವ್ ಮಾಡಿ ಇಂಪಾರ್ಟೆಂಟ್ಲಿ. ಈಗೇನಾಗ್ತದೆ? ನಾರ್ತ್ ಪೋಲ್ ಇಸ್ ಅವೇ ಫ್ರಮ್ ದಿ ಸನ್ಲೈಟ್, ಸೌತ್ ಪೋಲ್ ಇಸ್ ಟುವರ್ಡ್ಸ್ ದಿ ಸನ್ಲೈಟ್. ಈ ಕೇಸಲ್ಲಿ ಏನಾಗಿತ್ತು? ನಾರ್ತ್ ಪೋಲ್ ವಾಸ್ ಟುವರ್ಡ್ಸ್ ದಿ ಸನ್ಲೈಟ್ ಆ್ಯಂಡ್ ಸೌತ್ ಪೋಲ್ ವಾಸ್ ಅವೇ. ಇಲ್ಲಿ ಸೌತ್ ಪೋಲ್ ಇಸ್ ಟುವರ್ಡ್ಸ್ ಆ್ಯಂಡ್ ನಾರ್ತ್ ಪೋಲ್ ಇಸ್ ಅವೇ. ಸೊ ಏನಾಗ್ತಾಯಿದೆ? ಮ್ಯಾಕ್ಸಿಮಮ್ ಸನ್ಲೈಟ್ ಎಲ್ಲಿಗೆ ಹೋಗ್ತಾಯಿದೆ? ಇಲ್ಲಿ ಟ್ರಾಪಿಕ್ ಆಫ್ ಕೇಪ್ರಿಕಾನ್ಗೆ. ಆ ಕೇಸಲ್ಲಿ ಟ್ರಾಪಿಕ್ ಆಫ್ ಕ್ಯಾನ್ಸರ್ಗಿತ್ತು ಅಲ್ವಾ? ಈ ಈಕ್ವಿನಾಕ್ಸಲ್ಲಿ ಏನಾಯಿತು? ಎಲ್ಲ ಲ್ಯಾಟಿಟ್ಯೂಡ್ಸ್ಗೂ ಈಕ್ವಲ್ ಆಗಿ ಸನ್ರೈಸ್ ಬೀಳ್ತಾ ಇತ್ತು. ಬಟ್ ಇಲ್ಲಿ ಏನಾಗ್ತಾ ಇದೆ? ಟ್ರಾಪಿಕ್ ಆಫ್ ಕೇಪ್ರಿಕಾನ್ ಡೈರೆಕ್ಟ್ ಸನ್ರೈಸ್, ಟ್ರಾಪಿಕ್ ಆಫ್ ಕೇಪ್ರಿಕಾನ್ ಬೆಲ್ಟಲ್ಲಿ ಜಾಸ್ತಿ ಇರುತ್ತೆ ನೋಡಿ. ಕರೆಕ್ಟ್ ಅಲ್ವಾ? ಸೊ ಇದು ನಾವು ವಿಂಟರ್ ಸಾಲಿಸ್ಟಿಸ್ ಅಂತ ಕರಿತೀವಿ. ವಿಂಟರ್ ಸಾಲಿಸ್ಟಿಸ್ ಯಾಕೆ ಅಂದರೆ ಈಗ ನಾರ್ದರ್ನ್ ಹೆಮಿಸ್ಫಿಯರಲ್ಲಿ ಸ್ಲ್ಯಾಂಟಿಂಗ್ ರೇಸ್ ಹೋಗ್ತಾ ಇದೆ ಮತ್ತು ಜಾಸ್ತಿ ಬೆಳಕಿರಲ್ಲ. ಸೊ ನಾರ್ದರ್ನ್ ಹೆಮಿಸ್ಫಿಯರಲ್ಲಿ ಲಾಂಗರ್ ನೈಟ್ಸ್ ಮತ್ತು ಶಾರ್ಟರ್ ಡೇಸ್. ಕರೆಕ್ಟ್ ಅಲ್ವಾ? ಅದನ್ನು ನಾವು ವಿಂಟರ್ ಸಾಲಿಸ್ಟಿಸ್ ಅಂತ ಕರಿತೀವಿ. ಒಂದು ನಿಮಗೆ ಡೌಟ್ ಇರ್ಬೋದು, ಯಾಕೆ ನಾವೆಲ್ಲ ನಾರ್ದರ್ನ್ ಹೆಮಿಸ್ಫಿಯರ್ ಬಗ್ಗೆನೇ ಡಿಸ್ಕಸ್ ಮಾಡ್ತಿದ್ದೀವಿ ಅಂತ. ಯಾಕೆಂದರೆ ನಾರ್ದರ್ನ್ ಹೆಮಿಸ್ಫಿಯರಲ್ಲಿ ಆ ಕಾಲದಲ್ಲಿ ಜೋಗ್ರಫರ್ಸ್ ತುಂಬ ಜಾಸ್ತಿ ಜನ ಇದ್ದರಿಂದ ಅವ್ರು ಯಾವಾಗಲೂ ಅವ್ರ ಹೆಮಿಸ್ಫಿಯರ್ ಎಲ್ಲಿದೆಯೋ ಅಲ್ಲಿ ಕಾನ್ಸಂಟ್ರೇಟ್ ಜಾಸ್ತಿ ಮಾಡ್ತಿದ್ರು. ಸೊ ಎಲ್ಲ ಕಾನ್ಸೆಪ್ಟ್ಸ್ ಕೂಡ ಅವರು ವಿತ್ ರೆಸ್ಪೆಕ್ಟ್ ಟು ನಾರ್ದರ್ನ್ ಹೆಮಿಸ್ಫಿಯರೇ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ನಾರ್ದರ್ನ್ ಹೆಮಿಸ್ಫಿಯರಲ್ಲಿ ಏನೇನು ಆಗ್ತಾ ಇದೆಯಲ್ಲ ಅದು ಡೆಡ್ ಆಪೋಸಿಟ್ ಎಲ್ಲಾಗ್ತಾ ಇರುತ್ತೆ? ಸದರ್ನ್ ಹೆಮಿಸ್ಫಿಯರಲ್ಲಿ ಆಗ್ತಾ ಇರುತ್ತೆ. ಸೊ ನಾರ್ದರ್ನ್ ಹೆಮಿಸ್ಫಿಯರಲ್ಲಿ ಈಗ ವಿಂಟರ್ ಇದೆ ಮತ್ತು ಸದರ್ನ್ ಹೆಮಿಸ್ಫಿಯರಲ್ಲಿ ಸಮ್ಮರ್ ಇರುತ್ತೆ. ಸೊ ನಾರ್ದರ್ನ್ ಹೆಮಿಸ್ಫಿಯರ್ ನೀವು ನೋಡಿ
ಆಲ್ಮೋಸ್ಟ್ ನಮ್ಮ ಇಂಡಿಯಾ ಕೂಡ ಇಲ್ಲಿದೆ. ಈಗ ಇಂಡಿಯಾ ಕೂಡ ನಾರ್ದರ್ನ್ ಹೆಮಿಸ್ಫಿಯರ್ ಇರೋದ್ರಿಂದ ಡಿಸೆಂಬರ್ ಮಂತ್ ಈ ವಿಂಟರ್ ಸಾಲಿಸ್ಟಿಸ್ ಯಾವಾಗ ಡಿಸೆಂಬರಲ್ಲಿ ನಾವು ಅಬ್ಸರ್ವ್ ಮಾಡ್ಬೋದು. ಎಸ್ಪೆಷಲಿ ಡಿಸೆಂಬರ್ 23rd. ಡಿಸೆಂಬರ್ 23rd ಏನಾಗಿರುತ್ತೆ ಅಂದರೆ ದ ನೈಟ್ ವಿಲ್ ಬಿ ಲಾಂಗರ್ ದೆನ್ ದಿ ಡೇ ಇನ್ ದ ನಾರ್ದರ್ನ್ ಹೆಮಿಸ್ಫಿಯರ್. ಸೊ ನಮಗೆ ನೋಡ್ಬೋದು ವಿಂಟರ್ಸ್ ನಮ್ಗೆ ಇಂಡಿಯಾಲಿ ಯಾವಾಗಿದೆ ಇನ್ ಡಿಸೆಂಬರ್ ಓನ್ಲಿ, ಬಿಕಾಸ್ ವಿ ಆರ್ ಆಲ್ಸೋ ಇನ್ ದಿ ನಾರ್ದರ್ನ್ ಹೆಮಿಸ್ಫಿಯರ್. ಓಕೆ, ನೋಡಿ ನೀವೇ ನೋಡ್ಬೋದು ನೀಟಾಗಿ ಈ ಪಾರ್ಟ್ ಫುಲ್ ಏನಿದೆ ಇಲ್ಲಿ ಆಲ್ಮೋಸ್ಟ್ ವಿಂಟರ್ಸ್ ಜಾಸ್ತಿ ಇದೆ ಅಲ್ಲಿ ಅಲ್ವಾ. ನೋಡಿ ಸನ್ ರೇಸ್ ಎಲ್ಲಿ ಜಾಸ್ತಿ ಇದೆ, ಸೊ ಇಲ್ಲಿ ಟೆಂಪ್ರೇಚರ್ಸ್ ಜಾಸ್ತಿ ಇರುತ್ತೆ, ಇಲ್ಲಿ ಟೆಂಪ್ರೇಚರ್ಸ್ ಕಡಿಮೆ ಇರುತ್ತೆ. ನೋಡಿ ಸರ್ಕಲ್ ಆಫ್ ಇಲ್ಯುಮಿನೇಷನ್ನು ಇಲ್ಲಿಗೆ ಬಂದುಬಿಟ್ಟಿದೆ. ಸೊ ಇದು ಏನು ನಾರ್ದರ್ನ್ ಹೆಮಿಸ್ಫಿಯರಲ್ಲಿ ಲಾಂಗರ್ ಡೇ ನೈಟ್ಸ್ ಮತ್ತು ಲೆಸರ್ ಡೇಸ್. ಓಕೆ, ಇದು ವಿಂಟರ್ ಸಾಲಿಸ್ಟಿಸ್ ಆಗಿತ್ತು. ಸೊ ನಾವು ಸಮ್ಮರ್ ಸಾಲಿಸ್ಟಿಸ್ ಡಿಸ್ಕಸ್ ಮಾಡಿದ್ವಿ, ಈಕ್ವಿನಾಕ್ಸ್ ಡಿಸ್ಕಸ್ ಮಾಡಿದ್ವಿ, ಈಗ ವಿಂಟರ್ ಸಾಲಿಸ್ಟಿಸ್ ಮಾಡಿದ್ವಿ. ಪುನಃ ಈಗ ನಾವು ಇನ್ನೊಂದು ಈಕ್ವಿನಾಕ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ನಿಮಗೆ ಕಾಣಿಸಲ್ಲ ಅನಿಸುತ್ತೆ. ಸೊ ಈ ಥರ ಇರುತ್ತೆ. ಓಕೆ, ಸನ್ ರೇಸ್ ಈಗ ಐ ಟೋಲ್ಡ್ ಯು ಸನ್ ಇಸ್ ಕಾನ್ಸ್ಟೆಂಟ್ ಬಿಕಾಸ್ ನನಗೆ ಹತ್ರ ರೌಂಡ್ ಸನ್ ಇಲ್ಲದೆ ಇರೋದ್ರಿಂದ ಐ ಆಮ್ ಚೇಂಜಿಂಗ್ ದಿ ಪೊಸಿಷನ್ ಆಫ್ ದಿ ಮೊಬೈಲ್ ಫೋನ್. ಈಗ ನೋಡ್ಬೋದು ನೀವು ಪುನಃ ಈಕ್ವಲ್ ಆಗಿ ಎಲ್ಲಿ ಬೀಳ್ತಾ ಇದೆ ನೋಡಿ. ಬೋತ್ ನಾರ್ತ್ ಪೋಲ್ ಮತ್ತು ಸೌತ್ ಪೋಲ್ಗೆ ದ ಸನ್ಲೈಟ್ ಇಸ್ ಡಿಸ್ಟ್ರಿಬ್ಯೂಟೆಡ್ ಈಕ್ವಲಿ. ಸೊ ಇದು ಈಕ್ವಿನಾಕ್ಸ್, ಈಕ್ವಲ್ ಡೇ ಮತ್ತು ಈಕ್ವಲ್ ನೈಟ್ ಬೋತ್ ಅಟ್ ದಿ ನಾರ್ದರ್ನ್ ಹೆಮಿಸ್ಫಿಯರ್ ಮತ್ತು ಸದರ್ನ್ ಹೆಮಿಸ್ಫಿಯರ್. ಅದಕ್ಕೆ ವಿ ಕಾಲ್ ಇಟ್ ಈಕ್ವಿನಾಕ್ಸ್. ಇದು ಮಾರ್ಚ್ 21st ಅಬ್ಸರ್ವ್ ಮಾಡ್ಬೋದು. ಓಕೆ, ಸೊ ನಾವೀಗ 4 ರೆವಲ್ಯೂಷನ್ಸಲ್ಲಿ 4 ಪೊಸಿಷನ್ಸ್ ಆಫ್ ದಿ ಅರ್ತ್ ಡಿಸ್ಕಸ್ ಮಾಡಿದ್ವಿ. ವಿಂಟರ್ ಸಾಲಿಸ್ಟಿಸ್, ಈಕ್ವಿನಾಕ್ಸ್ ಆನ್ ಯಾವಾಗ ಸೆಪ್ಟೆಂಬರ್ 23rd, ಮತ್ತು ವಿಂಟರ್ ಸಾಲಿಸ್ಟಿಸ್, ಮತ್ತು ಪುನಃ ಈಕ್ವಿನಾಕ್ಸ್ ಆನ್ ಮಾರ್ಚ್ 21st. ಈ ಥರ ಏನಾಗುತ್ತೆ ಚೇಂಜಿಂಗ್ ಆಫ್ ದಿ ಪೊಸಿಷನ್ ಗಿವ್ಸ್ ಇಸ್ ವಾಟ್ ಸೀಸನ್ಸ್. ಈಗ ಇಲ್ಲೇನಾಗಿರುತ್ತೆ ನಮಗೆ ಸ್ಪ್ರಿಂಗ್ ಇರುತ್ತೆ. ವಿಂಟರ್ ಮುಗಿಸ್ಕೊಂಡು ನಾವು ಸ್ಪ್ರಿಂಗ್ಗೆ ಕಾಲಿಡ್ತಾ ಇದ್ದೀವಿ. ಓಕೆ, ಐ ಹೋಪ್ ಯು ಅಂಡರ್ಸ್ಟುಡ್ ಅಲ್ವಾ. This was about the rotation and revolution of the earth. Rotation gives us day and night, whereas revolution gives us seasons. ಯಾವ್ಯಾವ ಸೀಸನ್ಸ್ ಕೊಡುತ್ತೆ? ಸಮ್ಮರ್, ವಿಂಟರ್, ಆಟಮ್ ಮತ್ತು ಸ್ಪ್ರಿಂಗ್. ನೀವು ಏನೇನು ಡಿಸ್ಕಸ್ ಮಾಡಿದ್ವಿ ಅಲ್ಲ ಅದೆಲ್ಲ ಆಪೋಸಿಟ್ಟು ಎಲ್ಲಿ ನಡೀತಾ ಇರುತ್ತೆ? ಸದರ್ನ್ ಹೆಮಿಸ್ಫಿಯರಲ್ಲಿ ನಡೀತಾ ಇರುತ್ತೆ. ಈಗ ನಮಗೆ ಕ್ರಿಸ್ಮಸ್ಸು ಎಲ್ಲರೂ ಸೆಲೆಬ್ರೇಟ್ ಮಾಡ್ತಾರೆ ಅಲ್ವಾ. ಬಟ್ ಯಾಕೆ ಕ್ರಿಸ್ಮಸ್ ಬಂದಾಗ ಬರೀ ನಾರ್ದರ್ನ್ ಹೆಮಿಸ್ಫಿಯರಲ್ಲಿ ವಿಂಟರ್ ಇರುತ್ತೆ, ಬಟ್ ಬೇರೆ ಸದರ್ನ್ ಹೆಮಿಸ್ಫಿಯರ್ ಆಸ್ಟ್ರೇಲಿಯಾಲೆಲ್ಲ ಅವ್ರಿಗೆ ಈಗ ಸಮ್ಮರ್ ಇರುತ್ತೆ, ನಮಗೆ ವಿಂಟರ್ ಇರುತ್ತೆ. ಸೊ ನಮಗೆ ಡಿಸೆಂಬರ್ ಬಂದ ತಕ್ಷಣ ಕ್ರಿಸ್ಮಸ್ ಮಂತ್ ಇಟ್ಸ್ ವಿಂಟರ್ ಅಂತ ಹೇಳ್ತೀವಿ ಅಲ್ವಾ. ಬಟ್ ಅವರಿಗೆ ಅಲ್ಲಿ ಏನಾಗಿರುತ್ತೆ? ಸಮ್ಮರ್ ಆಗಿರುತ್ತೆ. ಓಕೆ, ದಿಸ್ ವಾಸ್ ಅಬೌಟ್ ದಿ ರೆವಲ್ಯೂಷನ್ ಆ್ಯಂಡ್ ರೊಟೇಷನ್. ಥ್ಯಾಂಕ್ ಯು. ಎಕ್ಸ್ಪೆರಿಮೆಂಟ್ ನೋಡಿದ್ರಿ ಅಲ್ಲ, ಚೇಂಜಿಂಗ್ ಪೊಸಿಷನ್ ಆಫ್ ದಿ ಅರ್ತ್, ಸನ್ಲೈಟ್ ಹೇಗೆ ಅದರ ಮೇಲೆ ಬೀಳ್ತಾ ಇದೆ ಅಂತ. ಸೊ ನಮ್ಗೆ ಏನು ಅರ್ಥ ಆಯ್ತು? ರೊಟೇಷನ್ ಗಿವ್ಸ್ ಇಸ್ ಡೇ ಅಂಡ್ ನೈಟ್ ಅಂಡ್ ರೆವಲ್ಯೂಷನ್ ಗಿವ್ಸ್ ಇಸ್ ಸೀಸನ್ಸ್. ಓಕೆ, ವಿತ್ ರೆಸ್ಪೆಕ್ಟ್ ಟು ದಿ ಸನ್ ಇಸ್ ಕಾನ್ಸ್ಟೆಂಟ್, ಸನ್ ಇಲ್ಲೇ ಇರುತ್ತೆ, ಬಟ್ ಅರ್ತ್ ಕೀಪ್ಸ್ ಚೇಂಜಿಂಗ್ ಇಟ್ಸ್ ಪೊಸಿಷನ್. ಇದರಿಂದ ಏನಾಗುತ್ತೆ? ನಮಗೆ ಡೇ ಮತ್ತೆ ನೈಟ್ ಸಿಗುತ್ತೆ, ಮತ್ತೆ ಡಿಫ್ರೆಂಟ್ ಸೀಸನ್ ಸಿಗುತ್ತೆ. ಅಂಡ್ ಸಮ್ಮರಲ್ಲಿ ನಾರ್ದರ್ನ್ ಹೆಮಿಸ್ಫಿಯರ್ ಅಲ್ಲಿ ಸಮ್ಮರಲ್ಲಿ ಏನಿರುತ್ತೋ ಅದು ಸದರ್ನ್ ಹೆಮಿಸ್ಫಿಯರ್ ಅಲ್ಲಿ ವಿಂಟರ್ ಇರುತ್ತೆ. ದಟ್ ಆಪೋಸಿಟ್. ಓಕೆ, ಈ ತರ ಆಪೋಸಿಟ್ಸ್ ಇರುತ್ತೆ. ಸೊ ಮೋಷನ್ಸ್ ಆಫ್ ದಿ ಅರ್ತ್ ಅರ್ಥ ಆಯ್ತು ಅಲ್ವಾ ಹೇಗೆ ಅಂತ. ಸೊ ರೆವಲ್ಯೂಷನ್ ಅಂಡ್ ರೊಟೇಷನ್ ಗಿವ್ಸ್ us ಡೇ ಅಂಡ್ ನೈಟ್ ಮತ್ತೆ ಸೀಸನ್ಸ್. ಓಕೆ, ಇಲ್ಲಿ ತನಕ ಈ ಕ್ಲಾಸ್ ಐ ಹೋಪ್ ಯು ಅಂಡರ್ಸ್ಟುಡ್. ಸೊ let's wind up. Thank you.